ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಬೆಂಡೆಕಾಯಲ್ಲಿ ಒಳ್ಳೆ ಪಲ್ಯ ನೋಡೋಣ ಹೇಗೆ ಮಾಡೋದು ಅಂತ. ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ವೆರಿ ಸಿಂಪಲ್. ಮೊದಲು ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಕ್ಲಾತಲ್ಲಿ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡು ಬಾಂಡೆಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅಂಟೆಲ್ಲ ಹೋಗೋವರೆಗೂ. ಒಗ್ಗರಣೆಗೆ ಒಂದು ಆನಿಯನ್ನು, ಚಿಲ್ಲಿ ಒಂದು 4-5, ಒಂದು ಟೊಮೊಟೊ, ಕಡಲೆಬೀಜ, ಕರ್ಬೇವು ಸೊಪ್ಪು ಅಷ್ಟೇ ಫ್ರೆಂಡ್ಸ್. ಒಂದು ಸ್ವಲ್ಪ ಆನಿಯನ್ ಆಯಿಲ್ ಹಾಕಿದ್ದೀನಿ, ಸಾಸಿವೆ, ದಪ್ಪಕ್ಕಿದೆ ಆನಿಯನ್ನು, ಯಾಕಂದರೆ ಸೆಂಟ್ರಲ್ ಬಾಯಿಗೆ ಸಿಗ್ತಾರೆ ಚೆನ್ನಾಗಿರುತ್ತೆ ಆನಿಯನ್, ಅದನ್ನು ದಪ್ಪಕ್ಕೆ ಹಚ್ಚಿದ್ದೀನಿ. ಮತ್ತು ನೆಕ್ಸ್ಟ್ ಮೊದಲೇ ರೋಸ್ಟ್ ಮಾಡಿರೋಂಥ ಬೆಂಡೆಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಸಾಂಬಾರು ಪೌಡ್ರು, ಇದಕ್ಕೆ ರೆಡ್ ಚಿಲ್ಲಿ ಮಿಕ್ಸ್ ಮಾಡಿಲ್ಲ, ಇನ್ನೆಲ್ಲ ಐಟಮ್ ಹಾಕಿದ್ದೀವಿ. ರೆಡ್ ಚಿಲ್ಲಿ ಒಂದು ಮಿಕ್ಸ್ ಮಾಡದೇ ಇರೋಂತಹ ಸಾಂಬಾರು ಪೌಡ್ರಿದು. ಸ್ವಲ್ಪ ಕರ್ಡ್ ಹಾಕ್ತಾಯಿದ್ದೀವಿ, ಸಾಲ್ಟು, ಕಲ್ಲುಪ್ಪು ಹಾಕ್ತಾಯಿದ್ದೀವಿ. ಒಂದು ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು. ನೀರು ಹಾಕ್ಬಿಟ್ಟು ಚೆನ್ನಾಗಿ ಗಟ್ಟಿ ಆಗೋವರೆಗೂ ಕುದಿಸ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್. ಚೆನ್ನಾಗಿ ಗಟ್ಟಿಯಾಗಿ ಕುದಿಸ್ಬೇಕಷ್ಟೇ, ಇನ್ನೇನಿಲ್ಲ. ನೀರು ಸ್ವಲ್ಪ ಹಾಕ್ಕೋಬೇಕು. ವೆರಿ ಸಿಂಪಲ್, ಕ್ವಿಕ್ಕಾಗಿ ಆಗುತ್ತೆ. ಕೆಲ್ಸಕ್ಕೆ ಹೋಗೋರಿಗೆ ಈ ಥರದ್ದೆಲ್ಲ ಈಸಿ ಆಗುತ್ತೆ. ರೈಸ್ಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಇಲ್ಲ ದೋಸೆಗೂ ರೊಟ್ಟಿಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ವೆರಿ ಈಸಿ ರೆಸಿಪಿ. ನಿಮಗೆ ನನ್ನ ಅಡುಗೆ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಒಂದು ಸತಿ ನನ್ನ ಅಡುಗೆ ಟ್ರೈ ಮಾಡಿ ಚೆನ್ನಾಗಿ ಬಂದ್ರೇ ಲೈಕು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.